ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಆಲೂ ಪರಾಟ. ಸೂಪರ್ ಆಗಿರೋಂಥ ಒಂದು ರೆಸಿಪಿ ಇದು. ತಿಂಡಿಗಾಗಿರ್ಬೋದು, ಮಧ್ಯಾಹ್ನದ ಲಂಚ್ ಬಾಕ್ಸ್ಗಾಗಿರ್ಬೋದು, ತುಂಬಾನೇ ರುಚಿಯಾಗಿರುತ್ತೆ. ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ ಎಲ್ರೂ, ಅಷ್ಟು ಚೆನ್ನಾಗಿ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೆ ಹಾಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅನ್ಕೋತೀನಿ. ತುಂಬ ಸಿಂಪಲ್ ಆಗಿ ಹೇಗಪ್ಪ ಮಾಡೋದು ಪರಾಟನ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ಮೀಡಿಯಮ್ ಸೈಜ್ದು 3 ಆಲೂಗಡ್ಡೆ ತೊಗೊಂಡಿದ್ದೀನಿ. ತುಂಬ ದೊಡ್ಡದಿಲ್ಲ, ಇದು ಚಿಕ್ಕದೇ ಇದೆ. 3 ಆಲೂಗಡ್ಡೆ ಸಾಕಾಗುತ್ತೆ ನನಗೆ. 6ರಿಂದ 7 ಪರಾಟಗಳಾಗುತ್ತೆ. ಇದನ್ನು ಒಂದು ಚಿಕ್ಕ ಕುಕ್ಕರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಬಿಟ್ಟು, ಅಂದರೆ ಆಲೂಗಡ್ಡೆ ಮುಳುಗುವಷ್ಟು ನೀರು ಸೇರಿಸ್ಬಿಟ್ಟು ಆಲೂಗಡ್ಡೆ ಸಿಪ್ಪೆ ತೆಕ್ಕೊಂಡಿದ್ದೀನಿ. ಹಾಗೆ ಕೂಡ ಬೇಯಿಸ್ಕೋಬೋದು, ಬೆಂದ್ಮೇಲೂ ಕೂಡ ಸಿಪ್ಪೆ ತಕ್ಕೋಬೋದು. ಆದರೆ ನಾನು ಮೊದಲೇ ಸಿಪ್ಪೆ ತೆಗೆದ್ಬಿಟ್ಟು ಬೇಯಕ್ಕಿಡ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಆಲೂಗಡ್ಡೆ ಮುಳುಗುವಷ್ಟು ನೀರನ್ನು ಕುಕ್ಕರ್ಗೆ ಹಾಕಿ ಆಲೂಗಡ್ಡೆ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿ ಮುಚ್ಚಿಬಿಟ್ಟು 1 ವಿಷಲ್ ಬರ್ಸ್ಕೊಂಡ್ರೆ ಸಾಕು. ಆಲೂಗಡ್ಡೆ ಬೇಗ ಬೇಯುತ್ತಲ್ವಾ. ಆಲೂಗಡ್ಡೆ ಬೇಯಕ್ಕೆ ಇಟ್ಬಿಡೋಣ ಸ್ಟವ್ ಮೇಲೆ. ಅಷ್ಟರಲ್ಲಿ ನಾನು ಹಿಟ್ಟು ಕಲಿಸ್ಕೊಂಬಿಡೋಣ ಪರಾಟಾಗೆ. ಮೊದಲಿಗೆ ಒಂದು ಬೌಲ್ ಇಟ್ಕೊಂಡು ನಾನು ಇದಕ್ಕೆ 2 ಕಪ್ನಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. 2 ಕಪ್ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಬೆಚ್ಚಗಿರೋ ನೀರಿನಲ್ಲಿ ನಾನು ಗೋಧಿ ಹಿಟ್ಟನ್ನು ಕಲಿಸ್ಕೊತೀನಿ. ಸಾಫ್ಟ್ ಬರುತ್ತೆ ಅಂತ ಸ್ವಲ್ಪ ಬಿಸಿ, ಅಂದರೆ ಬೆಚ್ಚಗಿರೋ ನೀರಿನಲ್ಲಿ ನಾನು ಗೋಧಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪನೇ ನೀರು ಸೇರಿಸ್ಕೊಂಡು ನಾವು ಒಂದು ಹದವಾಗಿ, ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗಿರಲಿ, ತುಂಬ ಗಟ್ಟಿ ಇದ್ದರೆ ತಟ್ಕೊಳಕ್ಕಾಗಲ್ಲ. ಮಾಡೋದು ತೋರಿಸ್ತೀನಿ ನಾನು. ನೋಡಿ, ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗಿದ್ರೆ ಸಾಕು. ಈ ರೀತಿಯಾಗಿ ಕಲಿಸ್ಬಿಟ್ಟು ನಾವು ಒಂದು 10 ನಿಮಿಷ ಎತ್ತಿಟ್ಬಿಡೋಣ. ಅಂದರೆ ಆಲೂಗಡ್ಡೆದು ಇವಾಗ ನಾವು ಸ್ಟಫಿಂಗಿಗೆ ಏನು ರೆಡಿ ಮಾಡ್ಕೋಬೇಕಲ್ವ, ಅಷ್ಟರಲ್ಲಿ ಎತ್ತಿಟ್ಬಿಟ್ಟು ಬಿಟ್ಬಿಡೋಣ. ಇವಾಗ ಒಂದು ಚಿಕ್ಕ ಮಿಕ್ಸಿ ಜಾರ್ ಇಟ್ಟು ಇದಕ್ಕೆ 1 ಗೆಡ್ಡೆ ಈರುಳ್ಳಿನ ದಪ್ಪಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು 3 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ. ಮತ್ತು 3 ಎಸಳು ಬೆಳ್ಳುಳ್ಳಿ, ಒಂದೇ ಚೂರು ಶುಂಠಿ ಹಾಕ್ಕೊಂಡಿದ್ದೀನಿ. ತುಂಬ ಹಾಕೋದು ಬೇಡ ಶುಂಠಿ ಎಲ್ಲ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು 1 ಕಡ್ಡಿ ಕರಿಬೇವಿನ ಎಲೆ ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲದನ್ನು ಒಟ್ಟಿಗೆ ನಾನಿಲ್ಲಿ ತರಿಯಾಗಿ ರುಬ್ಕೋತೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಾಳುಮೆಣಸು ಕೂಡ ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಖಾರ ಇಲ್ಲ, ಅದರಿಂದ ನಾನು ಕಾಳುಮೆಣಸು ಕೂಡ ಹಾಕ್ಕೊಂಡಿದ್ದೀನಿ. ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಇದನ್ನು ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ನುಣ್ಣಗೆ ರುಬ್ಕೊಳ್ಳೋದು ಬೇಡ, ತರಿಯಾಗಿ ರುಬ್ಕೊಳ್ಳೋಣ. ಇದು ಸೈಡ್ಗೆ ಎತ್ತಿಟ್ಬಿಟ್ಟು ಇವಾಗ ಆಲೂಗಡ್ಡೆ ಬೆಂದಿದೆ ನೋಡಿ, ವಿಷಲ್ ಹೋಗಿದೆ. ಇದನ್ನು ತೆಗೆದ್ಬಿಟ್ಟು ನಾನಿವಾಗ ನೋಡಿ ತೋರಿಸ್ತೀನಿ. ಬೆಂದಿದೆ, 1 ವಿಷಲ್ಗೆ ಈ ರೀತಿಯಾಗಿ ಬೆಂದಿದೆ ಆಲೂಗಡ್ಡೆ. ನಾವು ಸಿಪ್ಪೆ ತೆಗೆದೇ ಹಾಕಿದರೆ ಈ ರೀತಿ ತಟ್ಟೆಗೆ ಹಾಕೊಂಡು ಸಿಪ್ಪೆ ತೆಕ್ಕೊಂಡು ನಾವು ಕೈಯಿಂದನಾದ್ರೂ ಚೆನ್ನಾಗಿ ಇಸ್ಕಿ ಇಟ್ಕೋಬೋದು. ಇಲ್ಲಾಂದರೆ ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ನಾನು ಮಾಡ್ತಿದ್ದೀನಲ್ಲ, ಈ ರೀತಿಯಾಗಿನೂ ಕೂಡ ನಾವು ಚೆನ್ನಾಗಿ ನುಣ್ಣಗೆ ನೋಡಿ, ಈ ರೀತಿಯಾಗಿ ನುಣ್ಣಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೋದು. ಈ ರೀತಿಯಾಗಿ ನುಣ್ಣಗೆ ಅಂದರೆ ನಾವು ಪರಾಟ ತಟ್ಟುವಾಗ ಸಿಕ್ಕಬಾರ್ದು, ಆಲೂಗಡ್ಡೆ ಗಂಟು ಥರ. ಆ ರೀತಿಯಾಗಿ ನಾನು ನುಣ್ಣಗೆ ಕಲಸಿಟ್ಕೊಂಡಿದ್ದೀನಿ ಸ್ಪೂನಲ್ಲಿ. ಇವಾಗ ಸ್ಟವ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಕೂಡ ಹಾಕೋಬೋದು, ಇಲ್ಲ ಎಣ್ಣೆ ಕೂಡ ಹಾಕೋಬೋದು. ನಾನು ತುಪ್ಪದಲ್ಲಿ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಇಂಗನ್ನು ಕೂಡ ಹಾಕೋತಾ ಇದ್ದೀನಿ. ಆಲೂಗಡ್ಡೆ ಅಲ್ವಾ, ಅದರಿಂದ ಗ್ಯಾಸ್ಟ್ರಿಕ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಇಂಗು ಹಾಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಅಂದರೆ 1/4 ಟೀ ಸ್ಪೂನ್ ಅಷ್ಟು ಎರಡನ್ನೂ ಹಾಕ್ಕೊಂಡು ಇದಕ್ಕೆ ನಾವೇನು ತರಿಯಾಗಿ ರುಬ್ಕೊಂಡಿದ್ವಿ ಈರುಳ್ಳಿ ಮಸಾಲ, ಇದನ್ನು ಸೇರಿಸ್ಕೊಂಡಿದ್ದೀನಿ. ದಪ್ಪದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಾಗ ನಮಗೆ ತಟ್ಟೋದಕ್ಕೆ ಕೈಗೆ ಸಿಗ್ತಾ ಇರುತ್ತೆ. ತುಂಬ ಸಾಫ್ಟಾಗಿ ತಟ್ಟಕ್ಕಾಗಲ್ಲ. ಅದರಿಂದ ನಾವು ಈ ರೀತಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಆಲೂಗಡ್ಡೆ ಸ್ಟಫಿಂಗು. ಅದರಿಂದ ಈ ರೀತಿಯಾಗಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಸ್ಟವ್ ಮೇಲೆ ತಿರುಗಿಸ್ಕೊಳ್ಳೋಣ. ಇವಾಗ ಸ್ವಲ್ಪ ಅರಿಶಿನದ ಪುಡಿ ಹಾಕಿದ್ದೀನಿ. ಇದನ್ನು ಕೂಡ ತಿರುಗಿಸ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಈರುಳ್ಳಿದು ಏನು ಮಸಾಲ ನಾವು ರೆಡಿ ಮಾಡ್ಕೊಂಡಿದ್ವಿ ಇದನ್ನು ಚೆನ್ನಾಗಿ ತಿರುಗಿಸ್ಕೋಬೇಕು. ಇವಾಗ ಏನು ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ವ ಆಲೂಗಡ್ಡೆ, ಇದನ್ನು ಕೂಡ ನಾನು ಸೇರಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ. ಅಂದರೆ ನಾವೇನು ಮಸಾಲೆ ಹಾಕ್ಕೊಂಡಿದ್ವಿ ಎಲ್ಲದನ್ನು ಆಲೂಗಡ್ಡೆಗೆ ಹೊಂದ್ಕೋಬೇಕು. ಅದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಆಲೂಗಡ್ಡೆ ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ದೀವಿ. ಇವಾಗ ನೋಡಿಕೊಂಡು ನಾವು ಉಪ್ಪನ್ನು ಹಾಕೋಬೇಕಾಗುತ್ತೆ, ಜಾಸ್ತಿ ಉಪ್ಪು ಹಾಕೋದು ಬೇಡ. ಉಪ್ಪು ಹಾಕಿದ್ಮೇಲೆ ಒಂದ್ಸರಿ ಚೆನ್ನಾಗಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇದ್ದರೆ ಒಳ್ಳೆಯದು. ನೋಡಿ, ಲೋ ಫ್ಲೇಮಲ್ಲಿ ಉರಿ ಇಟ್ಕೊಂಡ್ರೆ ಒಳ್ಳೆಯದು, ತಳ ಹಿಡಿಯಲ್ಲ ಅಂತ. ನೋಡಿ, ಸ್ವಲ್ಪ ತಳ ಹಿಡಿತಾ ಇದೆ. ಅದರಿಂದ ಇವಾಗ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಚೂರು ಗಂಟಿಲ್ಲ ನೋಡಿ ಆಲೂಗಡ್ಡೆನಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಒಂದು 5 ನಿಮಿಷ ಈ ರೀತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ತಣ್ಣಗಾಗಲಿ.
ತಣ್ಣಗಾಗಿದೆ. ಇವಾಗ ನಮಗೆ ಯಾವ ಸೈಜಲ್ಲಿ ಬೇಕೋ ಅಷ್ಟು ಗಾತ್ರದಾಗಿ ನಾವು ಉಂಡೆಗಳನ್ನ ಮಾಡಿಟ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ನನಗೆ ಇಷ್ಟು ದಪ್ಪ ಆದರೆ ಸಾಕು ಪರೋಟ ಮಾಡೋದಕ್ಕೆ. ಈ ರೀತಿಯಾಗಿ ನಾನು ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ. 6 ಪರಾಟ ಆಗಿದೆ ನೋಡಿ, 3 ಆಲೂಗಡ್ಡೆಗೆ, ಸಣ್ಣ 3 ಆಲೂಗಡ್ಡೆಗೆನೆ. ಇವಾಗ ನಾವು ಕಲಸಿಟ್ಕೊಂಡಿದ್ದಂಥ ಹಿಟ್ಟನ್ನ ಒಂದ್ಸಲಿ ಚೆನ್ನಾಗಿ ನಾದ್ಕೊಂಡ್ಬಿಡೋಣ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ನಾದ್ಬಿಡೋಣ. ಎಣ್ಣೆ ಎಲ್ಲ ಏನು ಹಾಕೋದು ಬೇಡ, ಎಣ್ಣೆ ಆಗಲಿ ತುಪ್ಪ ಆಗಲಿ. ಇದನ್ನು ಚಪಾತಿಗಿಂತ ಸ್ವಲ್ಪ ದೊಡ್ಡ ಸೈಜು, ಅಂದರೆ ಚಪಾತಿಗಿಂತ ಸ್ವಲ್ಪ ಗಾತ್ರದಲ್ಲಿ ದೊಡ್ಡದಿರಲಿ, ಇಷ್ಟಿಷ್ಟು ದಪ್ಪ ಮಾಡಿಕೊಂಡು ನಾನು ಇದನ್ನ ಇವಾಗ ತೋರಿಸ್ತೀನಿ. 2 ರೀತಿ ಮಾಡೋದು ತೋರಿಸ್ತೀನಿ ನಾನು. ಈ ರೀತಿಯಾಗಿ ಚಪಾತಿ ಥರ ಲಟ್ಟಿಸ್ಕೊಂಡು ಕೂಡ ನಾವು ಮಾಡ್ಬೋದು. ಮೊದಲು ನಾನು ಲಟ್ಟಿಸ್ಕೊಂಡು ಮಾಡೋದನ್ನ ತೋರಿಸ್ತೀನಿ. ನೋಡಿ ಈ ಸೈಜಲ್ಲಿ ನಾವು ಲಟ್ಟಿಸ್ಕೊಂಡು ಇದಕ್ಕೆ ಒಂದು ಉಂಡೆ ಇಟ್ಕೊಂಡು ಈ ರೀತಿ ಮಧ್ಯದಲ್ಲಿ ಇಟ್ಬಿಟ್ಟು ಈ ಥರ ಸುತ್ತ ಫೋಲ್ಡ್ ಮಾಡಿಕೊಂಡು ನಾವು ಲಟ್ಟಿಸ್ಕೋಬೋದು. ಕೈನಲ್ಲಿ ಕೂಡ ತಟ್ಕೋಬಹುದು. ಈಗ ಯಾಕೆ ಅಂದ್ರೆ ಆಲೂಗಡ್ಡೆ ನಾವು ಏನ್ ಮಾಡ್ಕೊಂಡಿದೀವಿ ಸ್ಟಫಿಂಗ್ ಅದು ಒಂದೇ ಹದವಾಗಿದೆ, ಮತ್ತೆ ಚಪಾತಿ ಹಿಟ್ಟಿಗೆ ಏನ್ ಕಲ್ಸ್ಕೊಂಡಿದೀವಿ ಅದು ಕೂಡ ಹದವಾಗಿದೆ. ಎರಡೂನು ನಾವು ಕೈನಲ್ಲೇ ತಟ್ಕೋಬಹುದು. ಏನು ಲಟ್ಟಣಿಗೆ ಎಲ್ಲ ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿ ನಾವು ಮಾಡ್ಕೋಬಹುದು. ಅಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು. ನೋಡಿ ಈ ರೀತಿಯಾಗಿ ಪರಾಟನ ಒಂದು ರೀತಿ ತೋರಿಸಿದೀನಿ. ಈ ರೀತಿಯಾಗಿ ಮಾಡ್ಕೊಂಡು ನಾನು ತವಾ ಬಿಸಿಗಿಟ್ಕೊಂಡು ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ತವಾಕ್ಕೆ ಮತ್ತೆ ಪರಾಟ ಹಾಕೊಂಡು ಪರಾಟ ಮೇಲೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ. ನೀವು ಎಣ್ಣೆ ಕೂಡ ಹಾಕೋಬಹುದು. ಎಣ್ಣೆ ಇಷ್ಟ ಇಲ್ಲ ಅಂದವರು ತುಪ್ಪ ಹಾಕೋಬಹುದು ಅಥವಾ ಬೆಣ್ಣೆ ಕೂಡ ಹಾಕೋಬಹುದು. ಈ ರೀತಿ 2 ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಪರಾಟ ರೆಡಿ ಆಗೋಗ್ಬಿಡುತ್ತೆ. ಇನ್ನೊಂದು ತರ ತೋರಿಸ್ತಾ ಇದ್ದೀನಿ ನೋಡಿ, ಇನ್ನೊಂದು ರೀತಿನಲ್ಲಿ. ಈ ರೀತಿ ಕೈನಲ್ಲಿ ಹಿಂಗೆಲ್ಲ ಮಾಡ್ಕೊಂಬಿಟ್ಟು ನಾವು ಹೋಳ್ಗೆ ಎಲ್ಲ ಮಾಡ್ತೀವಲ್ವಾ, ಹೋಳ್ಗೆ ರೀತಿನಲ್ಲಿ ನಾವು ಈ ರೀತಿ ಹಿಟ್ಟನ್ನ ಈ ರೀತಿಯಾಗಿ ಮಾಡ್ಕೊಂಡು ನಾವು ಸೆಂಟ್ರಿಗೆ ಆಲೂಗಡ್ಡೆ ಇದು ಏನು ಸ್ಟಫಿಂಗ್ ಇಟ್ಕೊಂಡು ಈ ರೀತಿಯಾಗಿ ಮಾಡ್ಕೊಂಡು ಉಂಡೆ ಮಾಡ್ಕೊಂಡ್ಬಿಟ್ಟು ನೋಡಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡ್ಕೋಬೇಕು. ಸ್ವಲ್ಪ ಕೂಡ ನಮಗೆ ಆಲೂ ಪರಾಟ ಥರನೇ ಅನ್ಸಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸ್ಟಫಿಂಗ್ ಎಲ್ಲೋಯ್ತು ಅಂತಾನೆ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಈ ರೀತಿಯಾಗಿ ಕೈನಲ್ಲೇ ತಟ್ಕೊಳ್ಳೋಣ. ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಸಿಂಪಲ್ ಆಗಿ ಕೂಡ ಮಾಡ್ಕೋಬೋದು. ಆದರೆ ನಾವು ಹಿಟ್ಟು ಕಲಿಸುವಾಗ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕಷ್ಟೇ. ಆಲೂಗಡ್ಡೆನೂ ತುಂಬ ಗಟ್ಟಿ ಇರಬಾರ್ದು ಸ್ಟಫಿಂಗ್ ಮಾಡೋದಕ್ಕೂ. ಮತ್ತೆ ನಾವು ಹಿಟ್ಟನ್ನ ಏನು ಕಲ್ಸ್ಕೋತೀವಿ ಗೋಧಿ ಹಿಟ್ಟು, ಅದು ಕೂಡ ನಮಗೆ ತುಂಬ ಗಟ್ಟಿ ಆಗಬಾರ್ದು. ನೋಡಿ ಈ ರೀತಿಯಾಗಿ ಕೈನಲ್ಲೇ ತಟ್ಕೊಂಡಿದ್ದೀನಿ. ಇದಕ್ಕೆ ಲಟ್ಟಣಿಗೆನೇ ಉಪಯೋಗಿಸಿಲ್ಲ ನಾನು. ತುಂಬಾನೇ ಚೆನ್ನಾಗಿ ಪರೋಟ ರೆಡಿ ಆಯಿತು. ಸೂಪರ್ ಆಗಿದೆ. ರುಚಿ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ತುಪ್ಪ ಹಾಕ್ಕೊಂಡು ಸ್ವಲ್ಪ ಮೊಸರು ಹಾಕ್ಕೊಂಡು ಅಥವಾ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಸಕ್ಕತ್ತಾಗಿರುತ್ತೆ ಉಪ್ಪಿನಕಾಯಿ ಜೊತೆ. ಇದನ್ನು ಅಷ್ಟೇ ಇವಾಗ ಬೇಯಿಸೋದು ತೋರಿಸ್ತಾ ಇದ್ದೀನಿ ನೋಡಿ. ನಾನು ಇದಕ್ಕೆ ಲಟ್ಟಣಿಗೆನೇ ಉಪಯೋಗಿಸಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. 2 ರೀತಿನಲ್ಲೂ ಕೂಡ ನಾವು ಮಾಡ್ಕೋಬೋದು. ತವಾಗ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾನು 2 ಸೈಡು ಈ ರೀತಿಯಾಗಿ ಬೇಯಿಸ್ಕೊತಾ ಇದ್ದೀನಿ. ಸೂಪರ್ ಆಗಿರುವಂಥ ಪರೋಟ ಇದು, ಸಕ್ಕದಾಗಿರುತ್ತೆ. ಹೊರಗಡೆ ನಮ್ಗೆ ಈ ಥರ ಪರೋಟ ಸಿಗೋದೇ ಇಲ್ಲ, ಅಷ್ಟು ಚೆನ್ನಾಗಿ ಮಾಡ್ಕೋಬೋದು. ಈ ರೀತಿಯಾಗಿ ನಾನು ಎಲ್ಲ ಪರಾಟಗಳನ್ನು ಬೇಯಿಸ್ಕೊಂಡಿದ್ದೀನಿ ಲಟ್ಟಿಸ್ಕೊಂಡು. ತುಂಬ ಈಸಿಯಾಗಿ ಹೇಗೆ ಪರಾಟ ಮಾಡೋದು ಅಂತ ನೋಡ್ಕೊಂಡ್ರಿ ಅಲ್ವಾ. ನಿಮ್ಗೆ ಎಲ್ರಿಗೂ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ನೀವು ಒಂದ್ಸಲಿ ಮಾಡಿ ಆಮೇಲೆ ಪದೇ ಪದೇ ಮಾಡಬೇಕು ಅನಿಸ್ತಾ ಇರುತ್ತೆ. ಹೊರಗಡೆ ತಿನ್ನೋದಕ್ಕೆ ಮನಸ್ಸಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಿಮ್ಗೆ ಎಲ್ರಿಗೂ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.